ವೆಲ್ಕಮ್ ಬ್ಯಾಕ್. ಇದು ಯುಗಾದಿ ಹಬ್ಬದ ದಿನದ ವಿಡಿಯೋ. ನಾವು ಆ ದಿನ ಮನೆಗೆ ಹೋಗಿದ್ರು. ನಾನು ರೂಮಿಂದನೇ ಶೇಂಗಾ ಹೋಳಿಗೆ ಮಾಡ್ಕೊಂಡು ಹೋಗಿದ್ದೆ. ಅತ್ತೆ ಎಲ್ರಿಗೂ ಬಡಿಸಿದ್ದಾರೆ. ನೋಡಿ ಎಷ್ಟು ಐಟಮ್ ಇದೆ ಅಂತ. ಎಲ್ಲರೂ ಸೇರಿ ಹಬ್ಬದ ಊಟ ಮುಗಿಸಿದ್ದಾಯಿತು. ನಮ್ಮ ಗೌರಜ್ಜಿನೂ ಬರ್ತಾ ಇದ್ದಾಳೆ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಓಡಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೆ. ಇಲ್ಲಿ ಮಳೆಗಾಲದಲ್ಲಿ ಫುಲ್ ನೀರು ತುಂಬಿಕೊಳ್ತದೆ. ಮೊದಲಿನ ಇಲ್ಲಿ ಬ್ರಿಡ್ಜ್ ಇರಲಿಲ್ಲ, ಈಗ ಬ್ರಿಡ್ಜ್ ಮಾಡಿದ್ದಾರೆ. ನಾನು ಮೊದಲು ಒಂದು ಸಲ ವ್ಲಾಗಲ್ಲಿ ತೋರಿಸಿದ್ದೆ ನಿಮಗೆ ರಿಷಿಕಾ ಆಟ ಆಡ್ತಾ ಇರೋದೆಲ್ಲ. ಇಲ್ಲಿ ಸ್ವಲ್ಪ ಹತ್ತಿರ ದೇವಸ್ಥಾನದ ಕೆಲಸ ಮಾಡ್ತಾ ಇದ್ದಾರೆ. ರಿಷಿಕಾ ಬರ್ತಾ ಇದ್ದಾಳೆ. ಏನು ಮಾಡ್ತಾ ಇದ್ದಾರೆ ಅಂತ ಅವಳ ಹತ್ರನೇ ಕೇಳೋಣ. ಹಾಯ್, ನಮ್ಮ ಅತ್ತೆ ಮನೆ ಹೊಸದಾಗಿ ಕಟ್ತಾವಲ್ಲ ಅಲ್ಲಿ ನೋಡಿ. ಇಲ್ಲಿ ಬೆಟ್ಟದ ಮಧ್ಯೆ ಮಹಾಸತಿ ದೇವ್ರದ್ದು ಒಂದು ಸಣ್ಣ ಗುಡಿ ಇತ್ತು. ಅದನ್ನು ಈಗ ಸ್ವಲ್ಪ ದೊಡ್ಡದಾಗಿ ಕಟ್ತಾ ಇದ್ದಾರೆ. ಸುಮಾರಾಗಿ ಎಲ್ಲ ಕೆಲಸನೂ ಮುಗಿದಿದೆ. ಸಣ್ಣ ಪುಟ್ಟ ಕೆಲಸ ಇತ್ತು, ಹಾಗಾಗಿ ನಮ್ಮ ಮನೆಯವರು ಮತ್ತು ಮಾವ ಎಲ್ಲ ಸೇರಿ ಮಾಡ್ತಾ ಇದ್ದಾರೆ. ನೋಡ್ಲೈತಿ ಈಗ ನೋಡಿ. ಇದೆಲ್ಲ ಕಟ್ಟಾದ್ಮೇಲೆ ನಾನು ಬರಲೇ ಇಲ್ಲಾಗಿತ್ತು. ಈಗ ಬಂದು ನೋಡಿದೆ, ಖುಷಿ ಆಗ್ತಾ ಇದೆ. ಈ ದೇವಸ್ಥಾನ ಕಟ್ಟೋದಕ್ಕೆ ತುಂಬ ಜನರ ಶ್ರಮದಾನ ಇದೆ. ನಮ್ಮ ಗೌರಜ್ಜಿ ಈಗ ನಮ್ಮ ಮನೆ ಹತ್ರ ಹೋಗಿ ಇಲ್ಲಿಗೆ ಬರ್ತಾ ಇದ್ದಾಳೆ. ಅವಳ ವಯಸ್ಸಲ್ಲಿ ಇಷ್ಟೊಂದು ಓಡಾಡ್ಕೊಂಡಿರೋದೇ ದೊಡ್ಡ ವಿಷಯ. ಎಷ್ಟೇ ಆದರೂ ಹಳೇ ಜನ ಅಲ್ವಾ, ಅದರಲ್ಲೂ ಹಳ್ಳಿ ಆಹಾರನೇ ತಿಂದ್ಕೊಂಡಿರೋದ್ರಿಂದ ಇನ್ನೂ ಗಟ್ಟಿಮುಟ್ಟಾಗೇ ಇರ್ತಾರೆ. ಹೀಗೆ ನಮ್ಮ ಥರ ಯಾರ್ಯಾರು ಹಳ್ಳಿಯಲ್ಲಿ ಈ ಥರ ಪ್ರಕೃತಿ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದೀರೋ ಅವರೆಲ್ಲ ನನಗೆ ಕಮೆಂಟ್ ಮಾಡಿ. ನನಗಂತೂ ಈ ಥರ ಹಳ್ಳಿ ವಾತಾವರಣ ಅಂದರೆ ತುಂಬ ಇಷ್ಟ. ಹಾಗೆ ಸ್ವಲ್ಪ ಹೊತ್ತು ಅದು ಇದು ಕೆಲಸ ಎಲ್ಲ ಮುಗಿಸ್ಕೊಂಡು ವಾಪಸ್ ಆಫೀಸ್ಗೆ ಹೊರಟರು. ಯಾಕೆಂದರೆ ಮತ್ತೆ ಆಯಿ ಮನೆಗೂ ಕೂಡ ಹೋಗಬೇಕು, ಹಬ್ಬ ಅಲ್ವಾ. ಹಾಗಾಗಿ ನಮ್ಮ ಮನೆಯವರು ಪ್ರಾಡಕ್ಟ್ನ ಪ್ಯಾಕ್ ಮಾಡ್ತಾ ಇದ್ದಾರೆ. ಕುಮಟದಲ್ಲಿ ಒಬ್ಬರಿಗೆ ಪ್ರಾಡಕ್ಟ್ ಕೊಡೋದಿತ್ತು. ಆಯಿ ಮನೆಗೆ ಹೇಗೂ ಹೋಗ್ತೀವಲ್ಲ, ಹಾಗಾಗಿ ಅಲ್ಲಿಂದ ಕೊಟ್ಟೋಗೋಣ ಅಂತ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.